ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭೂಷಣಗೌಡ ಪಾಟೀಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು JHPS ಹನುಮಂತಪ್ಪ. ಬೆಳಕಿನ ವಿದ್ಯಮಾನಗಳಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ ಬೆಳಕಿನ ವಿಭಜನೆ, ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ. ನಾವಿವತ್ತು ಬೆಳಕಿನ ವಿಭಜನೆಯನ್ನು ಮಾಡಲು ಹೊರಟಿದ್ದೇವೆ. ಇದಕ್ಕೆ ಒಂದು ಬುಟ್ಟಿ ಮತ್ತು ಸಮತಟ್ಟಾದ ಕನ್ನಡಿ ಮತ್ತು ಅರ್ಧಕ್ಕಿಂತ ಹೆಚ್ಚು ನೀರು ಬೇಕಾಗಿರುತ್ತದೆ. ನಾವು ಇದನ್ನು ಸೂರ್ಯನ ಬೆಳಕಿಗೆ ಅಡ್ಡಲಾಗಿ ಇಟ್ಟಾಗ ನಮಗೆ 7 ಬಣ್ಣಗಳು ಕಾಣುತ್ತವೆ. ಆ 7 ಬಣ್ಣಗಳನ್ನು ನಾವು ಅಲ್ಲೇ ಮೂಡಿಸುತ್ತೇವೆ. ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎನ್ನುವುದನ್ನು ನಾವು ಈ ಪ್ರಯೋಗದ ಮೂಲಕ ಇದನ್ನು ತೋರಿಸುತ್ತಿದ್ದೇವೆ. ನಮಗೆ ಸೂರ್ಯನ ಬೆಳಕು ಬಿಳಿಯಾಗಿ ಕಾಣುತ್ತದೆ. ಆದರೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದು ನಮಗೆ ಈ ಪ್ರಯೋಗದ ಮೂಲಕ ತಿಳಿಯುತ್ತದೆ. ಇವು ಆಕಾಶದಲ್ಲಿ ಚಳಿಗಾಲದಲ್ಲಿ ಬಿಸಿಲು ಮತ್ತು ಮಳೆ ಒಟ್ಟಾಗಿ ಬಂದಾಗ ನಾವು ಆಕಾಶದಲ್ಲಿ ಸುಂದರವಾದ ಕಾಮನಬಿಲ್ಲನ್ನು ನೋಡುತ್ತೇವೆ. ನಾವು ಈ ಪ್ರಯೋಗದ ಮೂಲಕ ಕಾಮನಬಿಲ್ಲನ್ನು ಇಲ್ಲಿ ಸಹ ನೋಡಬಹುದು. ಈ ಕಾಮನಬಿಲ್ಲಲ್ಲಿ ನೀಲಿ, ಕೆಂಪು, ಹಸಿರು, ಕಿತ್ತಳೆ ಮತ್ತು ಹಳದಿ ಮತ್ತು ಬೂದಿ ಬಣ್ಣ ಮತ್ತು ಇನ್ನಿತರ ಬಣ್ಣಗಳನ್ನು ನೋಡಬಹುದು. ನಾವು ಈಗ ಅಲ್ಲಿ ಒಂದಿಷ್ಟು ಕಾಮನಬಿಲ್ಲಲ್ಲಿರುವ ಒಂದಿಷ್ಟು ಬಣ್ಣಗಳನ್ನು ನಾವು ಅಲ್ಲಿ ತೋರಿಸಿದ್ದೇವೆ. ನಾವು ಈಗ ಸಿಡಿಯಿಂದ ಸಹ ಕಾಮನಬಿಲ್ಲನ್ನು ಮೂಡಿಸಬಹುದು. ಸಿಡಿಯನ್ನು ಸೂರ್ಯನ ಬೆಳಕಿಗೆ ಅಡ್ಡಲಾಗಿ ಇಟ್ಟಾಗ ನಮಗೆ ಕಾಮನಬಿಲ್ಲಿನ ಬಣ್ಣಗಳು ಸಿಗುತ್ತವೆ. ಮತ್ತು ನಾವು ಪಟ್ಟದಿಂದ ಸಹ ಕಾಮನಬಿಲ್ಲನ್ನು ನೋಡಬಹುದು. ಪಟ್ಟಕದಿಂದ ಸಹ ನೋಡಬಹುದು. ನಮಗೆ ಇಲ್ಲಿ ಕಾಮನಬಿಲ್ಲು ಕಾಣುತ್ತಿದೆ. ನಾವು ಇದಷ್ಟೇ ಅಲ್ಲದೆ ನ್ಯೂಟನ್ ಡಿಸ್ಕ್ನಿಂದ ಸಹ ಇದನ್ನು ನೋಡಬಹುದು. ನಾವು ಈ ಥರ ಇದನ್ನು ಜೋರಾಗಿ ತಿರುಗಿಸಿದಾಗ ನಮಗೆ ಬಣ್ಣವು ಕಾಣಸಿಗುವುದು. ಆದರೆ ನಾವು ಬಿಳಿ ಬಣ್ಣದಲ್ಲಿ ಹಲವಾರು ಬಣ್ಣಗಳಿವೆ ಎನ್ನುವುದು ಈ ನ್ಯೂಟನ್ ಡಿಸ್ಕ್ನಿಂದ ನಾವು ತಿಳಿದುಕೊಳ್ಳಬಹುದು. ಈ ಎಲ್ಲ ವಸ್ತುಗಳಿಂದ ನಾವು ಕಾಮನಬಿಲ್ಲನ್ನು ನೋಡಬಹುದು. ನಾವು ಈ ಎಲ್ಲ ವಸ್ತುಗಳಿಂದ ಕಾಮನಬಿಲ್ಲನ್ನು ನೋಡಬಹುದು. ಬಿಳಿಯ ಬಣ್ಣಗಳು 7 ಬಣ್ಣಗಳಿಂದ ಕೂಡಿದೆ ಎನ್ನುವುದನ್ನು ಈ ಎಲ್ಲ ಚಟುವಟಿಕೆಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.